ಅಧ್ಯಕ್ಷರಾದಂಥ ದರೆಪ್ಪ ಗುಗ್ರಿ ಅವರು ಮತ್ತು ಶ್ರೀಮಂತ್ ಚೌರಿ ಅವರು ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ರಾಜು ಚಿಕ್ಕನಾಳ್ ಮಾಜಿ ನಾಮಿನೇಟ್ ಕೌನ್ಸಿಲ್ ಸದಸ್ಯರು, ನಗರಸಭಾ ಸದಸ್ಯರು ಹಾಗೂ ಮುದುಕಪ್ಪ ಜಮಖಂಡಿ ಬಿಜೆಪಿ ಮುಖಂಡರು, ಲಕ್ಷ್ಮಣ್ ಬೆಳಗಲಿ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಸೇರಿ ನಮ್ಮ ಸಮಾಜ ಬಾಂಧವರು ಬೆಳಗಿಂದ ಕಡುಗುಡಿ ತೊಗಲ್ಬರ್ಗಿ ಹೋಗ್ಬಿಟ್ಟು ಬಾಗಲಕೋಟೆಯಲ್ಲಿ ಸುಮಾರು ಬಾಗಲಕೋಟೆ ಜಿಲ್ಲೆ ಹೊತ್ತು ನಮ್ಮ ಉಪ್ಪಾರ ಸಮುದಾಯ 60ರಿಂದ 75,000 ಜನಸಂಖ್ಯೆ ಹೊಂದಿದಂಥ ಸಮಾಜ ಇಲ್ಲಿದೆ. ಅಡಿಗುಡಿ, ತೊಗಲಬಾಗಿ, ಹಿರೇಪಡಸಲಗಿ, ಮುಧೋಳ ತಾಲೂಕು, ಜಮಖಂಡಿ ತಾಲೂಕು, ರಮಕವಿ ತಾಲೂಕು, ಬನಹಟ್ಟಿ, ಕೆಸರುಗೊಪ್ಪ, ಹೊರತಿ, ಆನವರ, ಗೂಡೂರು, ಮಾಲಿಂಗಪುರ, ಬೆಳಗಲಿ ಸುಮಾರು ವಿಲೇಜ್ಗಳಲ್ಲಿ ಇಲ್ಲಿ ಮಾಲಿಂಗಪುರ ತಾಲೂಕು ಎಲ್ಲ ಕಡೆನೂ ಕೂಡ ಒಂದು 60ರಿಂದ 75,000 ಜನಸಂಖ್ಯೆ ಉಪ್ಪಾರ ಸಮಾಜಕ್ಕೆ ಬಾಗಲಕೋಟೆ ಜಿಲ್ಲೆ ವ್ಯಾಪ್ತಿಯಲ್ಲಿದೆ. ಈ ಪ್ರಯುಕ್ತ ಈ ಹಿಂದೆ ನಾನು ನಿಗಮದ ಅಧ್ಯಕ್ಷರಾಗಿದ್ದಾಗ 3 ವರ್ಷಗಳ ಕಾಲ ಸುಮಾರು 2,60,000 ಕಿಲೋಮೀಟರ್ ರಾಜ್ಯಾದ್ಯಂತ ಸುತ್ತರಿದು 1,500 ಮನೆಯನ್ನ ಪ್ರತ್ಯೇಕ ಕ್ಯಾಬಿನೆಟ್ ಕಟ್ಟಿ 1,500 ಮನೆ ನಮ್ಮ ಸಮಾಜಕ್ಕೆ ತಲುಪುವಂತ ಕೆಲಸವನ್ನು ಮಾಡಿದೆ. ಅದರಲ್ಲೂ ಕೂಡ ಜಮಖಂಡಿ ತಾಲೂಕಿಗೂ ಕೂಡ ಒಂದು 50-60 ಮನೆಗಳು ಬಂದು ತಲುಪಿ ಮನೆ ಕಟ್ತಾ ಇದ್ದಾರೆ ಅವರು ವಿಶೇಷವಾಗಿ. ಅದರಲ್ಲಿ 126 ಮನೆಗಳನ್ನ ನಾವು ಬಾಗಲಕೋಟೆ ಜಿಲ್ಲೆಗೆ ಕೊಟ್ಟಿದ್ದೀವಿ. ಆಮೇಲೆ ಸುಮಾರು ಒಂದು 18 ಜನಕ್ಕೆ ಎಜುಕೇಶನ್ ಲೋನ್ ಅನ್ನ ಕೊಟ್ಟಿದ್ದೀವಿ. ಅದರಾಗೂ ಕೂಡ ಕೊಳವೆ ಬಾವಿ ಒಂದು 20 ಕೊಳವೆ ಬಾವಿಯನ್ನು ಕೊಟ್ಟಿದ್ದೀವಿ. ನೇರ ಸಾಲವನ್ನು ಸುಮಾರು ಒಂದು 150 ಜನಕ್ಕೆ ನೇರ ಸಾಲ ಬಂದು ಕೂಡ ತಲುಪಿದೆ. ಹಾಗಾಗಿ ಯಾಕೆ ನಾವು ಬಿಜೆಪಿಯನ್ನ ಬೆಂಬಲಿಸಬೇಕು ನಮ್ಮ ಸಮಾಜ ವತಿಯಿಂದ ಅಂತೇಳಿದ್ರೆ, ಇವತ್ತ ಗದ್ದಿಗೌಡರು ಸಾಹೇಬರು ಬಹಳ ಮುತ್ಸದಿ ರಾಜಕಾರಣಿ, ಸರಳ ಸಜ್ಜನಿಕೆಯ ರಾಜಕಾರಣಿ, ಸುಮಾರು 4 ಬಾರಿ ಸಂಸದರಾಗಿ ಕೆಲಸವನ್ನ ಮಾಡಿ ಹೊರತವರು. ಹಾಗಾಗಿ ಅವ್ರನ್ನ 5ನೇ ಬಾರಿಗೆ MP ನಾವೆಲ್ಲ ಸಣ್ಣ ಸಮಾಜದವರೆಲ್ಲ ಸೇರಿ ಅವ್ರನ್ನ ಆಯ್ಕೆ ಮಾಡಿದರೆ ನರೇಂದ್ರ ಮೋದಿಜಿ ಅವರು 3ನೇ ಬಾರಿಗೆ ಪ್ರಧಾನಿಯಾಗಿ ಈ ದೇಶದ ಹಿತವನ್ನ ಕಾಪಾಡ್ತಾರೆ ಅಂತೇಳಿ. ಆಮೇಲೆ ಪ್ರತ್ಯೇಕವಾಗಿ ನಮ್ಮ ಉಪ್ಪಾರ ಸಮುದಾಯಕ್ಕೆ ಇವತ್ತ ಕೊಟ್ಟಂತ ಕೊಡುಗೆ ಬಿಜೆಪಿ ಪಕ್ಷ ಏನಂದ್ರೆ, ಇವತ್ತು ಬಜೆಟ್ ಬುಕ್ಕಲ್ಲೇ ಫಸ್ಟ್ 8 ಕೋಟಿ 5 ಕೋಟಿ ಬಜೆಟ್ ಬುಕ್ಕಲ್ಲಿ ಹೆಸರು ಬರಂಗೆ ಮಾಡಿದ್ದನ್ನು ಸನ್ಮಾನಿಸಿ ಯಡಿಯೂರಪ್ಪನವರು. ಬಜೆಟ್ ಬುಕ್ಕಲ್ಲಿ ಫಸ್ಟ್ 5 ಕೋಟಿನ ಇವತ್ತಿನ ಬಜೆಟ್ ಬುಕ್ಕಲ್ಲಿ ನಮ್ಗೆ ಹೆಸರೇ ಇರಲಿಲ್ಲ. ಹಿಂದುಳಿದ ವರ್ಗರಿಗೆಲ್ಲ ಹಿಂದುಳಿದ ಮಠಗಳಿಗೆ, ಸಮುದಾಯ ವರ್ಗಗಳಿಗೆ ಅದು ಕೊಟ್ಟಂತ ನಾಯಕರು ಯಡಿಯೂರಪ್ಪ ಸಾಹೇಬರು. ಅದಾದ್ಮೇಲೆ ಕೇಂದ್ರದಲ್ಲಿ ಒಬ್ಬ ಫಾಗು ಚೌಹಾಣ್ ಅಂತೇಳಿ ಬಿಹಾರದವರೊಬ್ಬರನ್ನ ಗುರುಸಿ ಅವ್ರನ್ನ ಗವರ್ನರ್ ಮಾಡಿದ್ರು. ಬಿಹಾರಕ್ಕೆ ಗವರ್ನರ್ ಮಾಡಿದಂತ ಕೊಡುಗೆ ಕೊಟ್ಟಂತದ್ದು ಬಿಜೆಪಿ ಸರ್ಕಾರ. ಅದಾದ ನಂತರ ಒಂದು ಹೆಣ್ಣುಮಗಳು, ನಮ್ಮ ಸಮಾಜದ ಹೆಣ್ಣುಮಗಳು ರೇಣುದೇವಿ ಅಂತೇಳಿ ಅವ್ರನ್ನ ಬಿಹಾರದ ಉಪಮುಖ್ಯಮಂತ್ರಿಯನ್ನು ಮಾಡಿದ್ದು ಬಿಜೆಪಿ ಸರ್ಕಾರ. ಈಗಲೂ ಕೂಡ ಅಲ್ಲಿ ಮಂತ್ರಿ ಇದ್ದಾರೆ ಅವರು. ಮತ್ತೆ UPಲಿ ದಾರಾ ಸಿಂಗ್ ಚೌಹಾಣ್ ಅಂತೇಳಿ ಅವರು ಕೂಡ ನಮ್ಮ ಉಪ್ಪಾರ ಸಮಾಜದ ನಮ್ಮ ಕಮ್ಯುನಿಟಿ ಅವರು. ಅವ್ರನ್ನು ಕೂಡ ಸಚಿವರನ್ನಾಗಿ ಮಾಡಿ OBC ರಾಷ್ಟ್ರೀಯ OBC ಅಧ್ಯಕ್ಷರನ್ನಾಗಿ ಮಾಡಿದ್ದು ಬಿಜೆಪಿ ಸರ್ಕಾರ. ಅದು ಬಿಟ್ಟರೆ ಮತ್ತೆ ಮಹಾರಾಷ್ಟ್ರದಲ್ಲಿ ಕಪಿಲ್ ಮೊರೇಶ್ವರ್ ಪಾಟೀಲ್ ಅಂತೇಳಿ ಕೇಂದ್ರ ಸಚಿವರನ್ನಾಗಿ ಮಾಡಿದ್ದು ಕೂಡ ನಮ್ಮ ಬಿಜೆಪಿ ಸರ್ಕಾರ. ಹಾಗಾಗಿ ಇದನ್ನೆಲ್ಲ ಇಷ್ಟೆಲ್ಲ ಕೊಡುಗೆಗಳನ್ನ ನಮ್ಮ ಸಮಾಜಕ್ಕೆ ಕೊಟ್ಟಿರೋದ್ರಿಂದ ನಮ್ಮ ಅದಕ್ಕೋಸ್ಕರ ಇವತ್ತು ಅಡಿ ನಮ್ಮ ಈ ಸುತ್ತ ಬಾಗಲಕೋಟೆ ಜಿಲ್ಲೆ ಒಳಗೆ ನಾವು ಮತ್ತೆ ಗದ್ದಿಗೌಡರನ್ನ 5ನೇ ಬಾರಿಯಾಗಿ MP ಆಗಿ ಆಯ್ಕೆ ಮಾಡಿ ಅವ್ರನ್ನ ಗೆಲ್ಲಿಸಿ ಜಯಬೇರಿಯನ್ನಾಗಿ ಮಾಡಬೇಕು ಅಂತೇಳಿ ಸಮಸ್ತ ಬಾಗಲಕೋಟ ಉಪ್ಪಾರ ಸಮಾಜ ಬಾಂಧವರಿಗೆ ನಾನು ಕೈ ಮುಗಿದು ಮನವಿ ಮಾಡ್ಕೊಂತ ಇವತ್ತು ಅವ್ರನ್ನ ಗೆಲ್ಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು, ಅವ್ರನ್ನ ಗೆಲ್ಸದಿಂದ ನರೇಂದ್ರ ಮೋದಿಜಿ 3ನೇ ಬಾರಿಗೆ ಪ್ರಧಾನಿ ಆಗ್ತಾರೆ ಅಂತೇಳಿ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಸಮಾಜಕ್ಕೆ ಅನುಕೂಲ ಆಗುತ್ತೆ. ಈ ಒಂದು ಸಮುದಾಯ ಭವನನು ಅಷ್ಟೇ, ನಾವು ಒಂದು ಇದರಲ್ಲಿ ನಮ್ಮ ಅಡಿಗುಡಿಯಲ್ಲಿ ಬೌದ್ಧ ಸಮುದಾಯ ಭವನನು ಕೂಡ ಭಗೀರಥ ಸ್ಟ್ಯಾಚ್ಯೂವನ್ನು ಆಗಿ ಕೂಡ ಈಗ ಓಪನ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ಮಾತಾಡಿದ್ರೆ ನಾವು ಸಾಹೇಬ್ರ ಹತ್ರ ಮಾತಾಡಿದಾಗ ಇದು ಕೂಡ ನಮಗೆ ನಮ್ಮ ಹಿಂದುಳಿದ ವರ್ಗಕ್ಕೆ ನಿಮ್ಗೆ ಎಲ್ಲ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನ ನಮಗೆಲ್ಲ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವ್ರನ್ನ ಗದ್ದಿಗೌಡರನ್ನ ನಾವು ಗೆಲ್ಲಿಸಿ ನರೇಂದ್ರ ಮೋದಿ ಅವ್ರನ್ನ 3ನೇ ಬಾರಿಯಾಗಿ ಪ್ರಧಾನಿಯನ್ನು ಮಾಡಬೇಕು ಅಂತೇಳಿ ಇಡೀ ನಮ್ಮ ಸಮಸ್ತ ಕುಲ ಬಾಂಧವರಿಗೆ, ಉಪ್ಪಾರ ಸಮಾಜ ಬಾಂಧವರಿಗೆ, ಮತ್ತೆ ರಾಜ್ಯದಲ್ಲಿ ಏನೇ 2ನೇ ಹಂತದಲ್ಲಿ ಎಲೆಕ್ಷನ್ ಇದ್ರೆ ಆಯಾ ಕ್ಯಾಂಡಿಡೇಟ್ ಲೋಕಸಭಾ ಸದಸ್ಯರಿಗೆ ನಮ್ಮ ಉಪ್ಪಾರ ಸಮಾಜ ಬೆಂಬಲಿಸಬೇಕು ಅಂತೇಳಿ ಈ ನಿಮ್ಮ ಜಮಖಂಡಿ ತಾಲೂಕಿನ ಪತ್ರಕರ್ತರ ಸಂಘದ ಎಲ್ಲ ಕೂಡ ಸಮಸ್ತ ಬಂಧುಗಳಿಗೆ ಮತ್ತು ಪತ್ರಕರ್ತರ ಸಂಘದ ಅಧ್ಯಕ್ಷರು ಎಲ್ಲರಿಗೂ ಕೂಡ ನಾನು ಕೈಗೊಳಿಸಿ ಮನವಿಯನ್ನು ಮಾಡ್ತೀನಿ. ನಮಸ್ಕಾರ.